ಪ್ರಿಯ ವೀಕ್ಷಕರೇ, ನಮಸ್ತೆ. ಇಂದಿನ ಸಂಚಿಕೆಯಲ್ಲಿ ಇಂದಿನ ಜನರೇಷನ್ ಅಂದರೆ ಇಂದಿನ ಮಕ್ಕಳಲ್ಲಿ ಯಾವ ಒಂದು ಮನೋಭಾವನೆ ಇದೆ ಅಂತ ಹೇಳೋದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹೊಸ ಒಂದು ಪ್ರಯತ್ನ, ತಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ. ಇಂದಿನ ಮಕ್ಕಳು ತಂದೆ ತಾಯಿಯವರಿಗೆ ಒಂದು ಕ್ವಶನ್ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಏನು ಮಾಡಿದ್ದೀರಿ ಅಂತ. ಆವಾಗ ತಂದೆ ತಾಯಿಗಳು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ತಂದೆ ತಾಯಿ ಸವಿತಾರೆ ಹೊರತು ಮಕ್ಕಳು ಸವಿಯೋದಿಲ್ಲ. ಆ ಥರ ಒಂದು ಪ್ರಪಂಚ ಹುಟ್ಟಿದೆ. ಇಂದಿನ ಮಕ್ಕಳು ತಂದೆ ತಾಯಿಯವ್ರಿಗೆ ಏನಂದ್ರೆ, ನೀವು ನಮಗೆ ಏನು ಮಾಡಿದ್ದೀರಿ ನೋಡಿ. ನಮ್ಮ ತಂದೆ ತಾಯಿಯವರು, ನಮ್ಮ ತಾಯಿ ನಮ್ಮನ್ನು ಜನ್ಮವನ್ನು ನೀಡಿದ್ದಾರೆ, ಲಾಲನೆ ಪೋಲನೆ ಮಾಡಿದ್ದಾರೆ, ಸಾಕಿ ಸಲಹಿದ್ದಾರೆ. ಹಾಗೇನೆ ಬಹಳ ನೋವುಗಳನ್ನು ಉಂಟು ಮಾಡಿಕೊಂತ ನಮಗೆ ಸಾಕಿದ್ದಾರೆ. ಹಾಗೇನೆ ತಂದೆಯ ಕಾರ್ಯ ಬಹಳ ಮುಖ್ಯವಾಗಿದೆ. ಒಂದು ಸಣ್ಣದಾಗೆ ನಿಮಗೆ ಲೆಕ್ಕ ಹೇಳ್ತೀನಿ. ನಾವು ಹುಟ್ಟಿದಿಂದ ಹಿಡಿದು 25 ವರ್ಷದವರೆಗೆ ಎಕ್ಸಾಂಪಲ್ ತಗೊಳ್ಳೋಣ. ನಮಗೆ ನಮ್ಮ ತಂದೆ ತಾಯಿಯವರು ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ? 25 ಲಕ್ಷ. ಶಾಕ್ ಆಯ್ತಾ ಮಕ್ಕಳೇ? ಹೇಗೆ ಅಂತ ಹೇಳ್ತೀನಿ ನೋಡಿ. ಆ ಖರ್ಚನ್ನ ನಾವು ಡೈಲಿನೂ ಮಾಡ್ತಾನೆ ಇದ್ದಾರೆ ನಮ್ಮ ತಂದೆ ತಾಯಿ. ಇಲ್ಲಿ 25 ವರ್ಷದವರು. ಮೊದಲಿಗೆ ಸಣ್ಣದಾಗಿ ಬೆಳಿಗ್ಗೆ ತಿಂಡಿ 50 ರೂಪಾಯಿ, ಮಧ್ಯಾಹ್ನದ ಊಟ 80 ರೂಪಾಯಿ, ಸಂಜೆಯ ಸ್ನ್ಯಾಕ್ಸ್ ನೀವು ಸ್ಕೂಲಿಂದ ಬಂದ ಮೇಲೆ 50 ರೂಪಾಯಿ ಹೆಚ್ಚು ಕಡಿಮೆ, ರಾತ್ರಿಯ ಊಟ 80 ರೂಪಾಯಿ. ಟೋಟಲ್ 260 ರೂಪಾಯಿ ಒಂದು ದಿವಸಕ್ಕೆ ನಿಮಗೆ ಖರ್ಚು ಮಾಡ್ತಾರೆ. ಅರ್ಥ ಆಯ್ತಾ? ಅದನ್ನೇ 260 ರೂಪಾಯಿನ 30 ದಿವಸದವರೆಗೂ ನೀವು ಮಲ್ಟಿಪಲ್ ಅಂದ್ರೆ ಗುಣಾಕಾರ ಮಾಡಿ ಎಷ್ಟಾಗ್ಬೋದು? 7,800 ರೂಪಾಯಿ ಆಗುತ್ತೆ. ಎಷ್ಟು? 7,800. ಅದೇ 7,260 ರೂಪಾಯಿನ 365 ದಿನವರೆಗೂ ಅಂದ್ರೆ 1 ವರ್ಷದವರೆಗೂ ನಿಮಗೆ ಖರ್ಚು ಎಷ್ಟಾದ್ರು ಗೊತ್ತಾ? ಮಲ್ಟಿಪಲ್ ಮಾಡಿದ್ರೆ ಸರಿ ಸುಮಾರು 84 ಹಿಡಿದು 85,000ವರೆಗೂ ಆಗುತ್ತೆ. ಹೆಚ್ಚು ಕಡಿಮೆ 1 ಲಕ್ಷ. ಅದನ್ನೇ 25 ವರ್ಷದವರೆಗೂ ನೀವು ಮಲ್ಟಿಪಲ್ ಮಾಡಿ 25 ಲಕ್ಷ ಖರ್ಚು ಮಾಡ್ತಾರೆ. ಇವಾಗ ಅರ್ಥ ಆಯ್ತಾ ಮಕ್ಕಳೇ? ನಮ್ಮ ತಂದೆ ತಾಯಿಯವರು ಏನ್ ಮಾಡಿದ್ರು? ನಮಗೆ ನಮ್ಮನ್ನ ಬೆಳೆಸುವುದಕ್ಕೆ, ಒಳ್ಳೆಯ ನಾಗರಿಕರ ಮಾಡುವುದಕ್ಕೆ ನಮಗೆ ಇಷ್ಟು ಖರ್ಚು ಮಾಡಿದ್ದಾರೆ. ಅರ್ಥ ಆಯ್ತಾ? ಅದಲ್ಲದೆ ಹಬ್ಬದ ಬಟ್ಟೆಗಳು, ನೀವು ಬೇಕಾದಂಗೆ ಕೇಳದೆ ಬಟ್ಟೆಗಳನ್ನು ಕೊಡಿಸ್ತಾರೆ. ಹಾಗೇನೆ ನಿಮ್ಮ ಸ್ಕೂಲಿನ ಖರ್ಚು ಯಾವ್ದಾದಿದೆ ಗೊತ್ತಾ? ಪುಸ್ತಕದಿಂದ ಹಿಡಿದು, ಪೆನ್ನಿಂದ ಹಿಡಿದು, ಸ್ಕೂಲಿನ ಬಸ್ಸಿನವರೆಗೂ ಖರ್ಚನ್ನು ಮಾಡಿರ್ತಾರೆ. ಆ ಲೆಕ್ಕ ಇಲ್ಲ ಇಲ್ಲಿ. 25 ವರ್ಷ ಆದ್ಮೇಲೆ ಹೆಣ್ಮಗಳಾಗಿದ್ರೆ ಮದುವೆ ಮಾಡಬೇಕು, ಆ ಖರ್ಚು. ಗಂಡ್ಮಗದು ಆದ್ರೂ ಅದೇ ಖರ್ಚು. ಸುಮಾರು ಖರ್ಚುಗಳಿದ್ದಾವೆ. ಇದು ನಮ್ಮ ತಂದೆ ತಾಯಿಯವರು ಮಾಡುವ ಅನ್ಯ ಖರ್ಚು. ಆದರೆ ನಾವು ನಮ್ಮ ಒಂದು ಆಸೆಗಳನ್ನು ತೀರಿಸುವುದಕ್ಕೋಸ್ಕರ ಹಠ ಮಾಡಿ ಅವರಿಗೆ ನಾವು ದುಡ್ಡನ್ನ ಕೇಳ್ತೀವಿ. ಆದರೆ ತಂದೆ ತಾಯಿಯವರು ಎಂತ ಬಟ್ಟೆ ಹಾಕಿರ್ತಾರೆ ಅಂತ ನೀವು ಅಬ್ಸರ್ವ್ ಮಾಡಿರಲ್ಲ. ಹೇಳ್ಬಾರ್ದು, ಆದ್ರೆ ಹೇಳ್ತೀನಿ.
ಹಳೆ ಯಾವುದೋ ಒಂದು ಬಟ್ಟೆಗಳಿದ್ರು ಅದನ್ನೇ ಐರನ್ ಮಾಡ್ಕೊಂಡು ಕ್ಲೀನಾಗಿ ನಮ್ಮ ಮಕ್ಕಳು ಸುಖವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಭಾವಿಸ್ತಾರೆ. ಆದರೆ ನಾವು ಕೂಡ ಏನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ, ಭಾಳ ನೆಗ್ಲೆಕ್ಟ್ ಮಾಡ್ತೀವಿ. ಹೌದಲ್ವಾ? ಇದು ನ್ಯಾಯನ ಹೇಳಿ, ನೀವೇ ಹೇಳಿ. ಆದ್ದರಿಂದ ತಮ್ಮ ತಂದೆ ತಾಯಿಗಳನ್ನ ಗೌರವಿಸಿ, ಇರುವವರೆಗೂ ಗೌರವಿಸಿ. ಹಾಗೇನೆ ಕೊನೆಯದೊಂದು ಮಾತು ಹೇಳ್ತೀನಿ. ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಮದುವೆ ಆದ ನಂತರ ತಂದೆ ತಾಯಿಯವರಿಗೆ ಹಲವಾರು ಜನ, ಅಂದ್ರೆ ನಾವು ಅಂತಲ್ಲ, ನೀವು ಅಂತಲ್ಲ, ಹಲವಾರು ಜನಗಳು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಇದು ತಪ್ಪಲ್ಲವೇ? ನೀವು ಬೆಳೆದು ನೀವು ಬುದ್ಧಿವಂತರು ಆಗುವವರೆಗೂ ನಿಮಗೆ ತಂದೆ ತಾಯಿಗಳು ಬೇಕು. ನೀವು ಬೆಳೆದ ನಂತರ ನಿಮಗೆ ತಂದೆ ತಾಯಿಗಳ ಅವಶ್ಯಕತೆ ಇಲ್ಲ. ಅದು ಮಾಡಬೇಡಿ. ನೀವು ತಂದೆ ತಾಯಿಯವರಿಗೆ ಮೋಸ ಮಾಡಿದರೆ ನಿಮ್ಮ ಮಕ್ಕಳು ನಿಮಗೆ ಮೋಸ ಮಾಡ್ತಾರೆ. ಇದು 100% ಸತ್ಯ. ಇದನ್ನು ಅರಿತು ಮುಂದೆ ಏನೇ ಒಂದು ಕಷ್ಟ ಸುಖ ಬರಲಿ, ಏನೋ ನಿಮ್ಮ ತಂದೆ ತಾಯಿಗಳಿಗೆ ಏನೋ ಮಾತಾಡಿರ್ತೀರ, ಇವತ್ತೇ ಹೋಗಿ ಅವ್ರ ಕಾಲು ಹಿಡ್ಕೊಂಡು ನಾನು ಮಾತಾಡಿದ ತಪ್ಪು ಅಂತ ಹೇಳಿ ಅವ್ರಿಗೆ ಕ್ಷಮೆ ಕೇಳಿ. ಕ್ಷಮಿಸ್ತಾರೆ ತಂದೆ ತಾಯಿಗಳು, ಅಲ್ವಾ? ಎಷ್ಟು ಗುಣ ಇರುತ್ತೆ ಅಂತ ಹೇಳಿದ್ರೆ, ಹಿರಿಯರು ಹೇಳ್ತಾರೆ, ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತೇಳಿ. ಆ ಒಂದು ಗಾದೆಯ ಮುಖಾಂತರ ನನ್ನ ಒಂದು ಈ ಕಿರು ವಿಡಿಯೋನ ಮಾಡಿದ್ದೇನೆ. ಇದನ್ನು ತಾವುಗಳು ಮೆಚ್ಚಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಹೇಳ್ತೀನಿ. ನಮಸ್ಕಾರ.